ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರ ಬಾಬು ಸ್ಪೋರ್ಟ್ಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನಡೀತು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಸ್ಟೇಡಿಯಂ ನಡೀತು, ಯಾವ ಥರ ನಡೀತು, ಯಾವ ಥರ ನಾಕ್ ಕೊಟ್ಟರೆ, ಯಾವ ಥರ ಡಾಮಿನೇಟ್ ಮಾಡಿದ್ರು, ಯಾವ ಟೀಮ್ ಡಾಮಿನೇಟ್ ಮಾಡ್ತಂತ ಹೇಳ್ತೀನಿ. ಹಾಗೆ ಈ ಕಡೆ ವುಮೆನ್ಸ್ IPL ಹೇಳ್ತೀನಿ. ಕಂಟಿನ್ಯೂ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡ್ಬೇಕಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ಗುರು ಈ ಥರ ಆಡಿದ್ದಾರೆ ಅಂದರೆ ಮ್ಯಾಚು ನಂಬಲಾಗಲ್ಲ, ಆ ಥರ ಆಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ರೋಹಿತ್ ಶರ್ಮಾ ಆಮೇಲೆ ಶುಭ್ಮನ್ ಗಿಲ್, ನಮ್ಮ ಸ್ಕ್ವಾಡ್ ಏನಿತ್ತು ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಆಮೇಲೆ ಶುಭ್ಮನ್ ಗಿಲ್ ಕ್ಯಾಪ್ಟನು, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ರವೀಂದ್ರ ಜಡೇಜಾ, KL ರಾಹುಲ್, ಹರ್ಷಿತ್ ರಾಣಾ, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್. ಇದು ನಮ್ಮ ಸ್ಕ್ವಾಡ್ ಆಗಿತ್ತು. ಹೇಳ್ಬೇಕಂದ್ರೆ ಇದರಲ್ಲಿ ನಮ್ಮ ಕೊಹ್ಲಿಯವರು ಈ ಥರ ನಾವು ಕೊಟ್ಟಿದ್ದಾರೆ ಅಂದರೆ ಮತ್ತೆ ಅವರು ತಮ್ಮ ಏನು ಫಾರ್ಮಿಗಿತ್ತಲ್ಲ ಮತ್ತೆ ಬ್ಯಾಕ್ ಆಗಿದ್ದಾರೆ. ಹೇಳ್ಬೇಕಂದ್ರೆ ಅವ್ರ ಆಟ ನೋಡಿದ್ರೆ ಮೈ ಜುಮ್ ಅನಿಸುತ್ತೆ, ಆ ಥರ ಆಡಿದ್ದಾರೆ. ಹೇಳ್ಬೇಕಂದ್ರೆ ಅವರು ಮತ್ತು ಆಮೇಲೆ ರೋಹಿತ್ ಶರ್ಮಾ ಅವರು ನಮಗೆ ಇನ್ನೊಂದು ಏನೈತಿ, ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಇದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಇದ್ರಲ್ಲ, ಅವರು ಈ ಓಡಿಯೋಕ್ಕೆ ಅಷ್ಟೇ ಇದ್ದರು ಬಂದಿದ್ದು ನಮಗೂ ಖುಷಿಯಾಗಿದೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಇದ್ದರೆ ಅವರು ಟೀಮನ್ನ ಕೊನೆ ತನಕ ಒಯ್ತಾರಂತ ಹೇಳ್ಬೋದು. ಅದಕ್ಕೆ ಅವ್ರು ಬಂದಿದ್ದು ನಮಗೂ ಒಳ್ಳೇದಾಯ್ತು ಹೇಳ್ಬೇಕಂದ್ರೆ. ಆಮೇಲೆ ಕೊಹ್ಲಿ ಅವರು 91 ಬಾಲಿಗೆ 93 ರನ್ ಹೊಡಿತಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಅಬ್ಬಬ್ಬಬ್ಬ ಲ್ಯಾಟ್ರಿ. ಯಾಕಂದರೆ ಅವರು 93 ರನ್ ಆಡಿ ಆಮೇಲೆ ಈ ಕಡೆ ಬಂದರೆ ಬಾಲಿಂಗ್ ಕಡೆ ಬಂದರೆ ಹರ್ಷಿತ್ ರಾಣಾ ಅವರು ಲಾಸ್ಟ್ ಬ್ಯಾಟಿಂಗಲ್ಲಿ ಅದೇ ಥರ ಫಾರ್ಮ್ ಕೊಟ್ಟರು, ಬಾಲಿಂಗ್ ಒಳಗೂ ಅದೇ ಥರ ಫಾರ್ಮ್ ಕೊಟ್ಟಾರೆ. ಆಮೇಲೆ ಈ ಕಡೆ ಶುಭ್ಮನ್ ಗಿಲ್ ಅವರು ತಮ್ಮ ನಾಲ್ಕು ಮಾಡಿದ್ದಾರೆ. ಕ್ಯಾಪ್ಟನ್ಸಿದು ತಮ್ಮದೇನೈತೆಲ್ಲ ಅವ್ರ ಕೆಲಸ ಅವರು ತಕ್ಕನೆ ನಾ ಹೇಳಿದ್ನಲ್ಲ, ಶುಭ್ಮನ್ ಗಿಲ್ ಅವ್ರು ಆಡ್ತಾರೆ. ಅವ್ರದ್ದು ಮತ್ತು ಗೌತಮ್ ಗಂಭೀರ್ ಕೋಚಿಂಗ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಕೊಟ್ಟಿದ್ದಾರೆ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಆಮೇಲೆ ರವೀಂದ್ರ ಜಡೇಜಾ ಅವರು ಸ್ವಲ್ಪ ಕಡಿಮೆ ಕಂಡು ಬಂದಿದೆ ಅಂತ ಹೇಳ್ಬೋದು. ಈ ಕಡೆ KL ರಾಹುಲ್ ಅವರು ಲಾಸ್ಟಿಗೆ ಒಂದು 6 ಹೊಡಿತಾರೆ ಲಾಸ್ಟ್ ಬಾಲಲ್ಲಿ. ಯಪ್ಪ ಚಿಂತೆ ಗುರು, ಹೇಳ್ಬೇಕಂದ್ರೆ ಉಡಿಸಿ ಮಾಡಿಬಿಟ್ರು ಆ ಥರ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಕ್ಯಾಪ್ಟನ್ಸಿ ಇದ್ದಾಗ ಏನು ಸೋತಿದ್ರಲ್ಲ ಆ ಶೇಡನ್ನ ಈಗ ತೀರ್ಸ್ಕೊಂಡ್ಬಿಟ್ರು ಅಂತ ಹೇಳ್ಬೋದು. ಇದು ಎಲ್ಲಿ ನಡೆದತ್ತಂತ ಹೇಳ್ಬೋದ್ರಿ, ಕೋತಂಬಿ ಸ್ಟೇಡಿಯಂ ಓಡೋದರೆ ಇಂಡಿಯಾದಲ್ಲಿ ನಡೆದಿದೆ. ಅವ್ರು ಯಾವ ಥರ ಈ ಕಡೆ ನ್ಯೂಜಿಲೆಂಡ್ದವರು 308ಗೆ ಟಾರ್ಗೆಟ್ ಕೊಟ್ಟಿದ್ರು. ಆಮೇಲೆ ಈ ಕಡೆ ಆ ಟಾರ್ಗೆಟ್ನ ಈ ಥರ ಓಡಿಸ್ಬಿಟ್ರು ಅಂದರೆ ಈಸಿಯಾಗಿ ಓಡಿಸ್ಬಿಟ್ಟು ಹೇಳ್ಬೋದು ಗುರು. ಯಾಕಂದರೆ 306ಗೆ 6 ವಿಕೆಟು ನಮ್ಮವರು. ಅಂದರೂ ಡಾಮಿನೇಟ್ ಮಾಡಿದರೆ ವಿಕೆಟ್ ಹೋಗಲಿ ಪರವಾಗಿಲ್ಲ, ಆದರೆ ನಮಗೆ ಇಂಡಿಯಾ ಡಾಮಿನೇಟ್ನ ನಿನ್ನೆ ನ್ಯೂಜಿಲೆಂಡ್ದವ್ರ ಜೊತೆ ಡಾಮಿನೇಟ್ ಆಗಿದೆಯಲ್ಲ ಅದೇ ಸಂತೋಷ ಗುರು ನಮ್ಗೆ ಹೇಳ್ಬೇಕಂದ್ರೆ. ಯಾಕಂದರೆ ನ್ಯೂಜಿಲೆಂಡು ಒಂದಿಷ್ಟು ಟೀಮ್ಗಳದ ಇನ್ನೂ ತುಂಬ ಸ್ಟ್ರಾಂಗ್ ಅದ, ಅದ್ರ ಜೊತೆ ನಮ್ಮ ಟೀಮ್ ಅದಕ್ಕಿಂತ ಸ್ಟ್ರಾಂಗ್ ಅಂತ ಹೇಳ್ಬೋದು. ಮಾಡಿ ತೋರಿಸಿದೆ, ಅದನ್ನು ಅಂದಿದ್ದೆಲ್ಲ ಮಾಡಿ ತೋರಿಸ್ಬಿಟ್ಟಿದೆ. ಈ ಕಡೆ ನ್ಯೂಜಿಲೆಂಡ್ ಕಡೆ ಬಂದರೆ ಅವರು ಡಾಮಿನೇಟ್ ಮಾಡಿದ್ದಾರೆ. ಆದರೆ ಡೆರೆಲ್ ಮಿಚೆಲ್ ಅವರು, ಆಮೇಲೆ ಹ್ಯಾರಿಸ್ ನಿಕೋಲ್ ಅವರು. ಹೇಳ್ಬೇಕಾದ್ರೆ ಡೆರೆಲ್ ಮಿಚೆಲ್ ಅವರು ನಿನ್ನೆ ಒಂದು ಮ್ಯಾಚಲ್ಲಿ ಕ್ಯಾಚ್ ಬಿಟ್ಟು ಮತ್ತು ಅವರು ಸ್ವಲ್ಪ ಹರ್ಷಿತ್ ರಾಣಾ ಅವ್ರು ಆಡೋದು ನೋಡಿ ಗಾಬರಿ ಆದ್ರೆ ಅನಿಸುತ್ತೆ. ಅದಕ್ಕೆ ಕ್ಯಾಚ್ ಬಿಟ್ರಂತ ನನಗೆ ಅನಿಸ್ತದೆ ಗುರು. ಹೇಳ್ಬೇಕಂದ್ರೆ ಗುರು ಆ ಕಡೆ ಡಾಮಿನೇಟ್, ನಮ್ಮ ಕಡೆ ಮೊಹಮ್ಮದ್ ಸಿರಾಜ್ 2 ವಿಕೆಟ್ಟು, ಆಮೇಲೆ ಹರ್ಷಿತ್ ರಾಣಾ 2 ವಿಕೆಟ್ಟು ನಮ್ಮ ಕಡೆ ಡಾಮಿನೇಟ್ ಮಾಡಿದ್ದಾರೆ. ನಮಗೆ ಇಂಡಿಯಾಗೆ ಮೂಳಾಗಿದ್ದಂದ್ರೆ ಹೇಳ್ಬೇಕಂದ್ರೆ ಕೈಲ್ ಜೆಮಿಸನ್ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಾ ಅದಕ್ಕೆ ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಬಾಲರು, ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಯಾರು ಬೇಕಾದಿಲ್ಲ. ಎಕ್ಸ್ಪೀರಿಯನ್ಸ್ ಏನು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಹೇಳ್ಬೇಕಂದ್ರೆ ಕೈಲ್ ಜೆಮಿಸನ್ ಅವ್ರು ಮೊದಲಿಂದ ಆಡ್ಕೊತ ಬಂದವರು. ಈಗ ಹೇಳ್ಬೇಕಂದ್ರೆ ನಿನ್ನೆ ವಿಕೆಟ್ ನಮಗೆ ಮುಳ್ಳಾಗಿಬಿಟ್ರು, ಅಂದರೆ 4 ವಿಕೆಟ್ ತೊಂದರು. ಆಮೇಲೆ ಈ ಕಡೆ ಆದಿತ್ಯ ಅಶೋಕ್ ಅವರಲ್ಲಿ ಈ ಥರ ಬಾಲರ್ಸ್ಗಳು ವಿಕೆಟ್ ತೊಂದಿದ್ದಾರೆ, ಆದರೆ ಹೆಚ್ಚು ತೊಂದಿದ್ದು ಕೈಲ್ ಜೆಮಿಸನ್ ಅವ್ರು. ಹೇಳ್ಬೇಕಂದ್ರೆ ಅವರು ಚಿಂದೆ ಓಡಿಸ್ಬಿಟ್ರು ಅಂತ ಹೇಳ್ಬೋದು. ನಂಬೋಕ್ಕಾಗಲ್ಲ, ಆ ಥರ ಗೆಲುವು ಕೊಟ್ಟರು ನಮ್ಮ ಇಂಡಿಯಾದವರು. ನಮ್ಮ ಹೆಮ್ಮೆ ಹೇಳ್ಬೇಕಂದ್ರೆ. ಮತ್ತು ಮ್ಯಾಚ್ ಇದ್ದಾವೆ. ಮತ್ತು ಯಾವತ್ತಂದರೆ ಸೆಕೆಂಡ್ ಓಡಿಯ 14ನೇ ತಾರೀಕಿದೆ. 14 ಡೇಟು ರಾಜ್ಕೋಟ್ ಗುಜರಾತಲ್ಲಿ ನಡೆಯುತ್ತೆ ಹೇಳ್ಬೇಕಂದ್ರೆ. ಆಮೇಲೆ 3ನೇ ಓಡಿಯ ಒಂದು ಹೋಲ್ಕರ್ ಸ್ಟೇಡಿಯಂ ಇಂದೋರ್ ಇಂಡಿಯಾ ಅಲ್ಲಿ ನಡೆಯುತ್ತೆ 18ನೇ ತಾರೀಕು ಅಂತ ಹೇಳ್ಬೇಕಂದ್ರೆ.
ಆಮೇಲೆ ಏನದ T20 ಇದಾವೆ. T20 ಸ್ವಲ್ಪ ನಮ್ಮ ವಿರಾಟ್ ಕೊಹ್ಲಿ ಅವರೆಲ್ಲ ರೇಸನ್ ರಿಟೈರ್ಮೆಂಟ್ ಕೊಡಿ, ಅದರಲ್ಲಿ ಏನು ಕಾಣಿಸಲ್ಲ. ಇದರಲ್ಲಿ ಅವ್ರು 4 ನೋಡ್ಬೇಕಂದ್ರೆ ಇದರಲ್ಲಿ ನೋಡ್ಬೇಕಾಗತ್ತೆ. ಅದಕ್ಕೆ ಈ ವಿಡಿಯೋ ನೋಡ್ಕೊತಾ ಈ ವಿಡಿಯೋನ ಕಂಟಿನ್ಯೂ ನೋಡಿ, ಸ್ಕಿಪ್ ಮಾಡಲಾರ್ದೆ. ಯಾಕಂದರೆ ಇಂಡಿಯಾದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಇಂಡಿಯಾ ಇನ್ನೊಂದು 3 ವಿಡಿಯೋ ಇದೆ, ಅದು ಗೆಲ್ಬೇಕು. ಅದು ಬೇಡಪ್ಪ, ನಮ್ಗೆ ನ್ಯೂಜಿಲೆಂಡ್ ಜೋಡಿ ಏನೇನು ಬರ್ತಲ್ಲ ಎಲ್ಲ ಗೆಲ್ಕೊತ ಹೋಗ್ಬೇಕಂತ ಹೇಳಲೇಬೇಕು. ನಾನು ಮತ್ತೆ ಅದಕ್ಕೆ ಆಸೆ ಪಡ್ತಾನೆ ಇಂಡಿಯಾ ಗೆಲ್ಬೇಕಂತ. ಅದಕ್ಕೆ ಈ ವಿಡಿಯೋನ ಕಂಟಿನ್ಯೂ ಸ್ಕಿಪ್ ಮಾಡಲಾರ್ದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಮಗೇನು ಮತ್ತೆ ವಿಡಿಯೋ ಇನ್ನೊಂದಿಷ್ಟು ಡೆವಲಪ್ಮೆಂಟ್ ಆಗಬೇಕು, ಸ್ವಲ್ಪ ಮಾತಲ್ಲಿ ಏನೋ ಇದ್ದರೆ ಏನಾದರೂ ನೀವು ಕಮೆಂಟ್ ಮಾಡಿ. ನಮಗೆ ಮೇನ್ ಫ್ಯಾನ್ಸ್ ಫಾಲೋಯಿಂಗ್ ಬೇಕು, ಅವ್ರು ಯಾವ ಥರ ವಿಡಿಯೋ ಮಾಡ್ಕೊಂತ ಆ ಥರ ವಿಡಿಯೋ ಮಾಡೋಣ. ಇಲ್ಲಿವರೆಗೂ ಈ ವಿಡಿಯೋ ಮುಗಿಸ್ತೀನಿ. ಗುಡ್ ಬೈ.